ಹಲೋ ನಮಸ್ಕಾರ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಬಂದುಬಿಟ್ಟು ಹೋಗ್ತಿರೋಂಥ ಪ್ಲೇಸ್ ನಾನು ಹೇಳಲ್ಲ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಸೊ ಆ್ಯಸ್ ಯೂಶುವಲ್ ಸೊ ಇವತ್ತು ನಾನು ಲಾಗ್ನ ಆ್ಯಕ್ಚುಲಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ಅಫ್ಕೋರ್ಸ್ ಮೈಸೂರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೈಸೂರಿಂದ ಸ್ಟಾರ್ಟ್ ಮಾಡ್ತಿದ್ರು ಕೂಡ ಒನ್ ಆಫ್ ದ ಸ್ಪೆಷಲ್ ಏನು ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಮ್ಯಾನ್ ಆಫ್ ದ ಮೈಸೂರು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಇಸ್ ಅವರ್ ಮ್ಯಾನ್ ಆಫ್ ಮೈಸೂರು. ಟುಡೇ ವಿ ಆರ್ ಗೋಯಿಂಗ್ ಫಾರ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಬಿಗ್ಗೆಸ್ಟು ಸ್ಮಾಲೆಸ್ಟು ಅನ್ನೋದು ಈಗ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ನನ್ನ ಜೊತೆ ಈ ಲಾಗ್ನ ನೋಡ್ತಾ ಇರಿ ಕೊನೆಯವರೆಗೂ. ಇವತ್ತು ಒಂದು ನನ್ನ ಚಾನಲಲ್ಲೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಚಾನಲ್ ಅನ್ನೋದಕ್ಕಿಂತ ನನ್ನ ಒಂದು ಲೈಫಲ್ಲೇ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ನೋಡ್ಲಿಕ್ಕಂತ ಹೊರಟಿದ್ದೀನಿ. ಆ ಎಕ್ಸ್ಪೀರಿಯೆನ್ಸ್ ಏನು ಅಂತಂದ್ರೆ ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತೇಳಿ. ಸೊ ನೈಟ್ ಕ್ಯಾಂಪಿಂಗ್ ಮಾಡೋದಕ್ಕೆ ನಾನು ಒಬ್ಬನೇ ಮಾಡ್ದೆ ಅಥವಾ ನೇಚರ್ ಜೊತೆ ಮಾಡ್ದೆ? ಅಫ್ಕೋರ್ಸ್ ನೇಚರ್ ಜೊತೆ ಮಾಡಲೇಬೇಕು. ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೆ, ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಆಗ ನನಗೆ ಗೊತ್ತಾಗಿದ್ದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಮ್ಮ ಕರ್ನಾಟಕ ಒಂದು ಪ್ರಪಂಚ, ಹಲವು ಜಗತ್ತು ನಮ್ಮ ಕರ್ನಾಟಕ. ಈ ಒಂದು ಹಲವು ಜಗತ್ತಿನಲ್ಲಿ ಒನ್ ಆಫ್ ದ ಜಗತ್ತು ಈಗ ನಾನಿರುವಂಥ ಪ್ಲೇಸು. ಈಗ ನಾನೊಂದು ಸೀಕ್ರೆಟ್ ಪ್ಲೇಸಲ್ಲಿ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಈ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಸೊ ನೈಟ್ ಕ್ಯಾಂಪಿಂಗ್ ನೋಡ್ಕೊಳ್ಲಿಕ್ಕೂ ಮುಂಚೆ ನಾನಿರುವಂಥ ಪ್ಲೇಸಲ್ಲಿ ನೇಚರಿನ ಜೊತೆ ನೇಚರಿನ ಮಕ್ಕಳಾದಂಥ ಪ್ರಾಣಿಗಳು ಕೂಡ ಇದೆ. ಕ್ವಿಕ್ಕಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ನಾವು ಈ ಒಂದು ಅದ್ಭುತವಾದ ವ್ಯೂನ. ಸೊ ಈಗ ನಾನು ಸೀಕ್ರೆಟ್ ಪ್ಲೇಸಿಗೆ ಬಂದಿದ್ದೀನಿ. ಆ ಸೀಕ್ರೆಟ್ ಪ್ಲೇಸ್ ಏನು ಅಂತಂದರೆ ಹೇಳಲಿಕ್ಕೆ ಹೋಗಲ್ಲ, ಬಟ್ ಈ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಅಫ್ಕೋರ್ಸ್ ನೈಟ್ ಕ್ಯಾಂಪ್ ಮಾಡ್ಲಿಕ್ಕೆ ಹೋಗಿದ್ದೀನಿ. ಈ ಒಂದು ಕ್ಯಾಂಪಲ್ಲಿ ನನ್ನ ಅಕ್ಕಪಕ್ಕ ಕೂಡ ಅದ್ಭುತವಾದಂಥ ಜೀವರಾಶಿ ಇದೆ. ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆಲ್ಲ ರೆಡಿ ಇದ್ದೀರಲ್ಲ, ಇದೆ ನಾನೀಗ ಕ್ಯಾಂಪ್ ಹಾಕ್ಲಿಕ್ಕೆ ಹೋಗ್ತಿರೋಂಥ ಪ್ಲೇಸು. ನನ್ನ ಜೊತೆಯಲ್ಲಿ ಅಫ್ಕೋರ್ಸ್ ಆಗಲೇ ಹೇಳಿದೆ ಮ್ಯಾನ್ ಆಫ್ ಮೈಸೂರು ಕೂಡ ಇದ್ದಾರೆ. ಈ ಒಂದು ಕ್ಯಾಂಪ್ ಹಾಕ್ಲಿಕ್ಕೆ ನನ್ನ ಜೊತೆ ಬಂದ್ಬಿಟ್ಟು ನಾಗೇಂದ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಅದ್ಭುತವಾಗಿದೆ ಪ್ಲೇಸು. ಸೊ ಇವರೊಂದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ. ಸೊ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ನೈಟ್ ಕ್ಯಾಂಪ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಮ್ಮ ಟೆಂಟ್ ರೆಡಿ ಇದೆ ಇವತ್ತು ಉಳ್ಕೊಳ್ಲಿಕ್ಕೆ. ಒಳಗಡೆಯಿಂದ ಅಫ್ಕೋರ್ಸ್ ತೋರಿಸ್ತಾನೆ, ಬನ್ನಿ ಒಳಗಡೆ ಹೋಗೋಣ. ವಾಹ್, ಸೂಪರ್ ಸ್ಪೇಷಿಯಸ್ಸಾಗೇ ಇದೆ ಒಳಗಡೆ. ನೋಡೋಣಂತೆ. ಈಗ ಕ್ಯಾಂಪ್ ಅಂತ ರೆಡಿ ಆಯಿತು, ಬಟ್ ಈ ಕ್ಯಾಂಪ್ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣಂತೆ ಹೆಂಗಿದೆ ಅಂತೇಳಿ. ಸೊ ವೆದರ್ ಈ ಫೋಕಸಿಂಗ್ ಕೊಡೋದಾದ್ರೆ ಸ್ವಲ್ಪ ಅಲ್ಲಲ್ಲಿ ಗುಡುಗು ಮಳೆ ಬರುವಂಥ ಸಾಧ್ಯತೆಗಳಿದೆ. ಸೊ ನೈಟ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಅಂದಮೇಲೆ ಕ್ಯಾಂಪ್ ಫೈರ್ ಕೂಡ ಇರಬೇಕಲ್ಲ. ಕ್ಯಾಂಪ್ ಫೈರ್ಗೆ ಆಲ್ ಸೆಟ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕ್ಯಾಂಪ್ ಫೈರ್ ಸ್ಟಾರ್ಟ್ ಮಾಡ್ತೇವೆ. ಆ್ಯಕ್ಚುಲಿ ಕತ್ಲಾಗ್ತಾ ಡಾರ್ಕ್ ಆಗಬೇಕು. ಇದು ಕತ್ಲಾಗ್ತಾ ಇನ್ನೂ ಗ್ರೀನ್ ಆಗ್ತಾಯಿದೆ ಪ್ಲೇಸು. ಗ್ರೀನ್ ಆಗ್ತಾಯಿದೆ, ಪಿಂಕ್ ಆಗುತ್ತೆ, ಡಿಫ್ರೆಂಟ್ ಹ್ಯೂಸ್ ಬರುತ್ತೆ, ಕಲರ್ಸು ಸೂಪರಾಗಿರುತ್ತೆ ಮಾತ್ರ. ಆ್ಯಕ್ಚುಲಿ ನೀವೇನಾದರೂ ನೈಟ್ ಕ್ಯಾಂಪ್ ಆಗ್ತಾಯಿರಂದ್ರೆ ಮಸ್ಟ್ ಎಸೆನ್ಷಿಯಲ್ಲು ಒಂದು ಟಾರ್ಚ್ ಲೈಟು ಇಟ್ಕೊಂಡಿರಿ, ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರ್ಸೋಣ ಅಂತ. ನೋಡಿ, ಮಾತುಕತೆಗಂತಲೇ 2 ಚೇರ್ ಬೇರೆ ಇದೆ, ಕೂತ್ಕೊಂಡು ನಮ್ಮ ಮಾತುಕತೆನ ಮುಂದುವರ್ಸೋಣ. ಬಿಗ್ ಬಾಸ್. ಈಗ ಸಮಯ 7:20. ಮಳೆ ಬರೋಂಗೂ ಇದೆ ಅನಿಸುತ್ತೆ, ಯಾಕಂದರೆ ಮಿಂಚು ಸಗದಾಗಿದೆ.
ನೋಡಿ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ದೂರದಿಂದ ನಿಮಗೆ ನವಿಲು ಬೆಚ್ಚಗಿದೆ ಈಗ. ಇದು ಯಾವುದು ಪ್ರಾಣಿಗಳು ಬರಲ್ವ ಸರ್? ಹತ್ತಿರ ಬಂದರೆ ನಾವಿಲ್ಲಿ ಮಲಗಿಸ್ಬಿಟ್ಟಿದ್ವ. ಇಲ್ಲಿಂದ ನಮ್ಗೆ ಆನೆ ಎಷ್ಟು ದೂರ ಇತ್ತು? ಆನೆ ಸುಮಾರು 1 ಕಿಲೋಮೀಟ್ರ್ ಇದೆ ಅದು. ಹೌದಾ? ಅದು ಆ ಕಡೆ ನೀರಿಲ್ಲ. ಕ್ಯಾಂಪ್ ಫೈರ್ ಬೆಳಕಲ್ಲಿ ನಾನಂತೂ ಸೂಪರಾಗಿ ಕಾಣಿಸ್ತಾ ಇದ್ದೇನೆ ಅಲ್ಲ, ಸೆಲ್ಫ್ ಅಪ್ರೈಸಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಎತ್ತಿಟ್ಬಿಡೋಣಲ್ವ ಇವನ್ನ? ಹಾಂ, ಕಾರೊಳಗಡೆ ಅಡ್ವೆಂಚರ್ ಮಾಡೋಣ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಯಿತು. ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದೆ. ಇದು ಅವಲಿಂದ ನೆಕ್ಸ್ಟ್ ಲೆವೆಲ್ ಅಂದ್ಬಿಟ್ಟಿದ್ದೇನೆ. ಮಳೆನೂ ಕೂಡ ನೆಕ್ಸ್ಟ್ ಲೆವೆಲಿಗೆ ಬರ್ತಾಯಿದೆ. ಕೇಳಿಸ್ತಿದೆಯಲ್ಲ ಹೊರಗಡೆ ಸೌಂಡು? ಟೆಂಟ್ ಒಂದು ಆರೋಗ್ಯ ಇದ್ದರೆ ಸಾಕು. ಕಲ್ಲೆಲ್ಲ ಇಟ್ಟಿದ್ದೀನಿ, ಊಟ ಮಾಡ್ತಾ ಇದ್ವಿ. ಸೊ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಇದು ತುಂಬ ಜೋರಿದೆ ಮಳೆ. ಏಯ್ ನೋಡ ಬಾಯ್ಲಿ, ಟೆಂಟ್ ನಾನು ಬಿಟ್ಟು ಇಲ್ಲೂ ಬಿಡಪ್ಪ. ಆ್ಯಕ್ಚುಲಿ ತುಂಬ ಹೆದರಿಕೆ ಆಗ್ತದೆ ಒಳಗಡೆ, ಸುಮ್ಮನೆ ಹೇಳೋದಲ್ಲ, ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತದೆ. ಅವ್ರು ಹೆಂಗಿದ್ರೆ ಗೊತ್ತಿಲ್ಲ, ಆ ಕಡೆ ಸೈಡು ಮಿಸ್ಟರ್ ಮ್ಯಾನ್ ಆಫ್ ಮೈಸೂರು. ಈ ಹೊರಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಓ ಮ್ಯಾನ್, ಅದು ಹೊರಗಡೆ ಇನ್ನೂ ಹೆಂಗಿದೆ ಅಂತ ನಿಜ ಗೊತ್ತಿಲ್ಲ. ಸಾಕಾಗಿದೆ ಒಳಗಡೆ ಮಾತ್ರ. ಈ ಲೆವೆಲ್ಗೆಲ್ಲ ಅಡ್ವೆಂಚರ್ ಬೇಕಿತ್ತ ಅಂತ ಈ ಕಾಡಲ್ಲಿ. ಈಗ ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟು 9:45 ಆಯಿತು. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಹೊರಗಡೆ ಅಷ್ಟೊಂದು ಸೌಂಡ್ ಇಲ್ಲ. ಬಟ್ ಇನ್ನೂ ಕೂಡ ಸ್ವಲ್ಪ ಜಿಟಿ ಅಂತ ಬರ್ತಾಯಿದೆ ಮಳೆ. ಬಟ್ ನಂದು ಕೂಡ ಒಂದು ಒಳ್ಳೆ ಪವರ್ ನ್ಯಾಪ್ ಆಯಿತು ಆಲ್ಮೋಸ್ಟು. ಸೊ ಮಳೆ ನಿಂತೋಗಿದೆ. ಈಗ ಹೊರಗಡೆ ಊಟ ಮಾಡೋದಂತೆ. ಊಟ ಸಾಕಾಗಿದೆ, ಬನ್ನಿ ಹೊರಗಡೆ ಹೋಗೋಣ. ಸರ್ ಊಟ ಏನು ಈಗ? ಚಿಕನು ಮುದ್ದೆ ರೈಸ್ ಇದೆ. ಚಿಕನ್ನು ಮುದ್ದೆ ರೈಸ್ ಇದೆಯಾ? ಓಕೆ, ಬಾಳೆ ಎಲೆ ಊಟ ಅಲ್ವಾ? ಬಾಳೆ ಎಲೆ ಊಟ. ಸಾಕತ್ತು ಎಕ್ಸ್ಪೀರಿಯೆನ್ಸ್ ಬಿಡಿ. ಸರ್ ಹೇಗೆ ಅನ್ನಿಸ್ತಿದೆ ಫೈರ್ ಕ್ಯಾಂಪು? ಸೂಪರ್ ಆಗಿದೆ. ಚಿಕನ್ ಸ್ಮೆಲ್ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸ್. ಈ ಥರ ಬಾಳೆ ಎಲೆ ಊಟ, ಚಿಕನ್ನು ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮ್ಯಾನ್, ನೆಕ್ಸ್ಟ್ ಲೆವೆಲ್. A few moments later. ಗುಡ್ ಮಾರ್ನಿಂಗ್. 5:29 ಈಗ ಟೈಮು. ಒಳ್ಳೆ ನಿದ್ದೆ ಆಯಿತು ರಾತ್ರಿ, ಚೆನ್ನಾಗಿತ್ತು. ಟೆಂಟಲ್ಲೇ ಮಳೆ ಬೇರೆ ಬಂದಿದ್ದರಿಂದ ಸಿಕ್ಕಾಬಿಟ್ಟು ಅಂದರೆ ತಂಪಾಗಿತ್ತು. ಎಸ್ಪೆಷಲಿ ಹೇಳ್ತೀನಿ ಹೇಳಿ, ಒಂದು ಕ್ಯಾಂಪ್ ಮಾಡಿದ್ದು ಎಕ್ಸ್ಪೀರಿಯೆನ್ಸು ನನಗೇನು ಅನ್ನಿಸ್ತದೆ ಅಂದರೆ ನೇಚರ್ಗೆ ತುಂಬಾ ಕ್ಲೋಸ್ ಆದ ಥರ ಒಂದು ಫೀಲಿಂಗ್ ನನಗಂತೂ ಈ ಒಂದು ಕ್ಯಾಂಪಲ್ಲೇ. ವಾವ್, ವ್ಯೂ ನೋಡಿ ಹೆಂಗಿದೆ ಹೊರಗಡೆ. ಬನ್ನಿ ಊಟ ಮ್ಯಾನ್ ಆಫ್ ಮೈಸೂರಿನ ದರ್ಶನ ಅಂತ. ಗುಡ್ ಮಾರ್ನಿಂಗ್. ಸಮಯ ಈಗ 5:40. ಮ್ಯಾನ್ ಆಫ್ ಮೈಸೂರು ಎದ್ದೇಳಿ. ಸೂಪರಾಗಿದೆ ಬೆಳಿಗ್ಗೆ ಸನ್ರೈಸ್ ನೋಡಲಿಕ್ಕೆ ಇಲ್ಲಿಂದ. ಅರ್ಲಿ ಮಾರ್ನಿಂಗು ಆ್ಯಕ್ಚುಲಿ ಎದ್ದಿದ್ದೆ ಒಂಥರ ಚೆನ್ನಾಗಿತ್ತು. ಡೈಲಿ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತಾ ಇದ್ದೆ ಸಿಟಿಯಲ್ಲೇ. ಬಟ್ ಇಲ್ಲಿ ಬಂದರೆ ಪ್ರಾಣಿ ಪಕ್ಷಿಗಳ ಕೂಗಿಂದ ಎದ್ದೇಳೋ ಥರ ಆಯಿತು. ಅದ್ಭುತವಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ನೋಡಿ ಹಾಗೆ ಸನ್ರೈಸ್ ನೋಡ್ಕೊಂಡು ಬನ್ನಿ. ಸೊ ಇದಾಗಿತ್ತು ನನ್ನ ಒಂದು
ಸರ್ವೈವ್ ಕಂಪ್ಲೀಟ್ ನೈಟ್ ಕ್ಯಾಂಪಲ್ಲೇ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಈಗ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಏನು ಅಂತಂದರೆ ಅರ್ಲಿ ಮಾರ್ನಿಂಗು ವ್ಯೂಸ್ ಎಲ್ಲ ಸೂಪರಾಗಿದೆ. ನಂತರ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ. ಸೊ ಇಷ್ಟು ಈ ಒಂದು ಲಾಗು. ಇಷ್ಟ ಆಗಿದರೆ ಏನು ಮಾಡೋಕ್ಕಂತ ಗೊತ್ತಿದೆಯಲ್ಲ, ಮಿಸ್ ಮಾಡಿದೆ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಆದಷ್ಟು. ಸೊ ದಟ್ ಈ ಥರ ಒಂದು ಕನ್ನಡದಲ್ಲಿ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಖುಷಿನೂ ಆಗುತ್ತೆ. ಸರ್ವೈವ್ ಇನ್ ಜಂಗಲ್ ಅಲ್ವಾ. ಸೊ ಸೂಪರಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಎಷ್ಟು ನೇಚರ್ ಹತ್ರ ಕ್ಲೋಸಾಗಿ ಹೋಗ್ತಿರೋ ಅಷ್ಟೇ ನೇಚರ್ ಕೂಡ ನಿಮ್ಮನ್ನು ಟ್ರೀಟ್ ಮಾಡುತ್ತೆ ಕ್ಲೋಸಾಗಿ. ಸೊ ಇದು ನನ್ನ ಒಂದು ಅದ್ಭುತವಾದಂಥ ಅನುಭವ ಈ ಒಂದು ನೇಚರ್ ಕ್ಯಾಂಪಲ್ಲಿ. ಸೊ ಇಷ್ಟನ್ನು ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ವ್ಲಾಗಲ್ಲಿ.